ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸಂತಾಪಘ್ನೋ ಸಕಲ ಜಗತಾಂ ಶಾರ್ಗಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತ ಮತಸೆ ಗುಚ್ಛ ಸಚ್ಚಾಯ ಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಶ ಪರಿಜತ ಕಾಲಮೇಘಂ ದದರ್ಶ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಇಂದು 26ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ, ವಾರ ಭಾನುವಾರ. ಇಂದಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಏನಿದೆ, 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ನೋಡೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲ ಪಕ್ಷದ ದಶಮಿ ತಿಥಿಯಾಗಿರತಕ್ಕಂತಹದ್ದು. ವಾರ ಭಾನುವಾರವಾಗಿದೆ. ಈ ದಿವಸ ನಕ್ಷತ್ರ ಮಘ ನಕ್ಷತ್ರ ಇರತಕ್ಕಂತಹದ್ದು. ಈ ದಿವಸದ ಯೋಗವನ್ನು ನಾವು ನೋಡುವಾಗ ವೃದ್ಧಿನಾಮ ಯೋಗ ಇದೆ, ತೈತಲಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ನಾವು ನೋಡುವಾಗ ನಿಮಿಷಾಂಬಾ ದೇವಿಯ ಜಯಂತಿ ಹಾಗೂ ಶ್ರೀ ವಾಸವಾಂಬಾ ದೇವಿಯ ಜಯಂತಿ ಆಗಿರತಕ್ಕಂತಹದ್ದು. ಈ 2 ಜಯಂತಿಗಳು ಇವತ್ತಿನ ದಿವಸ ಇರತಕ್ಕಂತಹದ್ದು. ನಿಮಿಷಕ್ಕೊಂದು ವರವನ್ನು ಕೊಡುವಂತಹ ನಿಮಿಷಾಂಬಾ ದೇವಿ, ಜೀವನಕ್ಕೊಂದು ವರವನ್ನು ಕೊಡುವಂತಹ ವಾಸವಾಂಬಾ ದೇವಿ, ಸತೀ ದೇವಿಯ ಅನುಗ್ರಹ ಇವೆಲ್ಲವನ್ನು ಪಡೆದುಕೊಳ್ಳುವಂತಹ ಒಂದು ಸುಯೋಗದ ಕ್ಷಣಗಳು ಇವತ್ತಿನ ದಿವಸವಾಗಿದೆ. ಹೀಗಿರುವಾಗ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಏನಿದೆ, ಮೇಷರಾಶಿಯಲ್ಲಿ ರವಿ ಉಚ್ಚನಾಗಿದ್ದಾನೆ, ವೃಷಭ ರಾಶಿಯಲ್ಲಿ ಶುಕ್ರನಿದ್ದಾನೆ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ರಾಶಿಯಲ್ಲಿ ಇವತ್ತಿನ ದಿವಸ ಯಾವುದೇ ಗ್ರಹ ಇಲ್ಲ. ಸಿಂಹ ರಾಶಿಯನ್ನು ನೋಡುವಾಗ ಚಂದ್ರ ಮತ್ತು ಕೇತುವಿನ ಯುತಿ, ಮಘ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ. ಕನ್ಯಾ ರಾಶಿಯನ್ನು ನೋಡುವಾಗ ಮಾಂದಿ ಉದಯವಾಗಿರತಕ್ಕಂತಹದ್ದು. ತುಲಾ, ವೃಶ್ಚಿಕ, ಧನು, ಮಕರ ಈ 4 ರಾಶಿಗಳು ಶೂನ್ಯ ರಾಶಿಯಾಗಿದೆ. ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು ಇದ್ದಾನೆ, ಮೀನ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ, ಕುಜನಿದ್ದಾನೆ, ಬುಧನಿದ್ದಾನೆ. ಇದು ಇವತ್ತಿನ ಗ್ರಹ ಸ್ಥಿತಿಯಾಗಿರತಕ್ಕಂತಹದ್ದು. ಈ ಗ್ರಹ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳ ಚಿಂತನೆ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಗಳು ಯಾವ ರೀತಿಯಲ್ಲಿರ್ತದೆ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಅಧಿಪತಿಯಾಗಿರತಕ್ಕಂತಹ ಕುಜನು ವ್ಯಯಸ್ಥಾನದಲ್ಲಿ. ತುಂಬಾ ಖರ್ಚು, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ವ್ಯಯ ಆಗ್ತಾ ಇರ್ತದೆ. ಗೊತ್ತಾದರೂ ಏನು ಮಾಡ್ಲಿಕ್ಕೂ ಆಗಲ್ಲ ಅಂತಹ ಪರಿಸ್ಥಿತಿ. ಬಾಧೆಯಲ್ಲಿ ರಾಹು ಇದ್ದಾನೆ, ಸಾಕಷ್ಟು ತೊಂದರೆಯನ್ನು ಕೊಡ್ತಾನೆ. ಇಲ್ಲಿ ದೇಹ ಬಾಧೆ, ಅಲರ್ಜಿ, ಮೈಕೈ ನೋವು, ಒಂದು ರೀತಿಯಂತಹ ಹಿಂಸೆ, ಊಟೋಪಚಾರಗಳ ಬಗ್ಗೆ ಆಸಕ್ತಿ ಇರುವುದಿಲ್ಲ, ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕು. ಅದರಲ್ಲೂ ಬಂಧು ಬಾಂಧವರು ಸಹಿತವಾಗಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಅದರಿಂದ ಸಾಕಷ್ಟು ನೋಯುವಂತಹ ಸನ್ನಿವೇಶ. ಊರು ಬಿಟ್ಟೇ ಹೋಗ್ಬಿಡೋಣ ಹೇಳುವಂತಹ ಭಾವನೆ ಮೂಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. 7.5 ಅಲ್ವೇ. ಶನಿ ಮಹಾತ್ಮನ ಪ್ರಭಾವವೂ ಇದ್ದೇ ಇರ್ತದೆ. ದೋಷ ನಿವಾರಣೆಗಾಗಿ ಶನಿ ಮಹಾತ್ಮನ ಆರಾಧನೆ, ಆಂಜನೇಯನ ದರ್ಶನ, ಸುಬ್ರಹ್ಮಣ್ಯ ದೇವರ ಅನುಗ್ರಹ ಇವೆಲ್ಲವೂ ಬೇಕಾಗಿರತಕ್ಕಂಥದ್ದು. 9ರ ಸಂಖ್ಯೆಯ ಬಳಕೆ, ಕೆಂಬಣ್ಣಗಳು ಹಾಗೂ ಪೂರ್ವ ದಿಕ್ಕು ಇವೆಲ್ಲ ನಿಮ್ಮ ಬಳಕೆಗಾಗಿ ಬಳಸಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಶುಕ್ರ ನಿಮ್ಮ ರಾಶಿಯಲ್ಲೇ ಇದ್ದಾನೆ. 6ರ ಸಂಖ್ಯೆಯ ಅಧಿಪತಿ ಆದ್ದರಿಂದ 6ಅನ್ನು ಬಳಸಿಕೊಳ್ಳಬೇಕು. ಶುಕ್ರನ ಅನುಗ್ರಹವು ನಮಗೆ ಆಗಬೇಕು ಅಂತಾದಲ್ಲಿ ಶುಕ್ರ ಮಂತ್ರವನ್ನು ಜಪಿಸಬೇಕು. ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು. ಆಗ ಶುಕ್ರನ ಅನುಗ್ರಹ ಜೊತೆಯಲ್ಲಿ ದತ್ತಾತ್ರೇಯನ ಅನುಗ್ರಹವೂ ಆಗ್ತದೆ. ಮನುಷ್ಯನ ಜೀವನದ ಸಕಲ ಸಂಕಷ್ಟಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರತಕ್ಕಂತಹದ್ದು ದತ್ತಾತ್ರೇಯದಲ್ಲಿ. ದತ್ತಾತ್ರೇಯನ ಅನುಗ್ರಹವಾಯಿತು ಅಂದರೆ ನಿಮ್ಮ ಜೀವನವೇ ಪಾವನ. ಜೀವನ ಪಾವನಕ್ಕೋಸ್ಕರವಾಗಿ ಔದುಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಅಥವಾ ಗಾಣಗಾಪುರಕ್ಕೆ ಹೋಗಿ ಒಂದು ಸಾರಿ ಗಂಧರ್ವ ಕ್ಷೇತ್ರದಲ್ಲಿ ಇರತಕ್ಕಂತಹ ಕಲ್ಲೇಶ್ವರ ಸ್ವಾಮಿ ಹಾಗೂ ವಿಶೇಷವಾಗಿ ಗಾಣಗಾಪುರದಲ್ಲಿ ಪ್ರದಕ್ಷಿಣೆ ನಮಸ್ಕಾರ, ಮಧುಕರೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣಗಳು. 6ರ ಸಂಖ್ಯೆಯ ಬಳಕೆ, ಬಿಳಿ ಬಣ್ಣದ ವಸ್ತ್ರಗಳು, ಪೂರ್ವ ದಿಕ್ಕಿನಲ್ಲಿ ಇರತಕ್ಕಂತಹ ದೇವತಾ ದರ್ಶನ ಇವೆಲ್ಲವೂ ನಿಮಗೆ ಇವತ್ತು ಸೂಕ್ತವಾಗಿರತಕ್ಕಂತಹದ್ದು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಬುಧನು ಪರಿವರ್ತನ ಯೋಗದಲ್ಲಿದ್ದಾನೆ. ಬುಧನ ಮನೆಯಲ್ಲಿ ಗುರು ಇದ್ದಾನೆ, ಗುರುವಿನ ಮನೆಯಲ್ಲಿ ಬುಧ ಇದ್ದಾನೆ. ಪರಿವರ್ತನ ಯೋಗದ ಫಲ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ ವಿಶೇಷವಾಗಿ ಅಧ್ಯಯನವನ್ನು ಮಾಡತಕ್ಕಂಥವರಿಗೆ ಜ್ಞಾನ ವೃದ್ಧಿಯಾಗುವಂತಹ ಲಕ್ಷಣಗಳು. ಮಾನಸಿಕವಾದಂತಹ ದೌರ್ಬಲ್ಯವನ್ನು ದೂರ ಮಾಡಿ ಜ್ಞಾನವನ್ನು ಕೊಡುವಂತಹ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ಆದ್ದರಿಂದ ಗುರುವಿನ ಅನುಗ್ರಹ ಸದಾಕಾಲದಲ್ಲೂ ಮಿಥುನ ರಾಶಿಯವರಿಗೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಬುಧನು ನೀಚ ಸ್ಥಾನದಲ್ಲಿದ್ದರಿಂದ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಹಿಂದೆ ಬೀಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹಿನ್ನಡೆ. ಲಿಪಿಕಾರರಿಗೆ ಸ್ವಲ್ಪ ಆತಂಕ. ಪುಸ್ತಕಾದಿಗಳನ್ನ ಕಾವ್ಯಾದಿ ಪುಸ್ತಕಾದಿಗಳನ್ನ ಅಥವಾ ಕಾದಂಬರಿ ಇತ್ಯಾದಿಗಳನ್ನ ಬರೆಯತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಉಂಟಾಗುವಂತಹ ಲಕ್ಷಣಗಳು. ಪ್ರಿಂಟಿಂಗ್ ಪ್ರೆಸ್ ಇತ್ಯಾದಿಗಳನ್ನ ಇಟ್ಟುಕೊಂಡವರಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಕಾಣುವಂತಹ ಸಾಧ್ಯತೆಗಳು. ಜೊತೆಯಲ್ಲಿ ದೈನಂದಿನ
ಪೇಪರ್ ಇತ್ಯಾದಿಗಳನ್ನ ಹಾಕತಕ್ಕಂಥವರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ, ಹೊಸ ಮನೆ ಪರಿಚಯ, ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಮಿಥುನ ರಾಶಿಯವರು ದೋಷ ನಿವಾರಣೆಗಾಗಿ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ವಿಷ್ಣುವಿನ ಅನುಗ್ರಹ, ರಾಮ ಭಜನೆ. ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 5. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಪೂರ್ವಾಗ್ನೇಯ ದಿಕ್ಕಿನಲ್ಲಿರತಕ್ಕಂತಹ ದೇವತಾ ಮಂದಿರಕ್ಕೆ ಹೋಗುವುದರಿಂದ ಮಿಥುನ ರಾಶಿಯವರ ಸಂಕಷ್ಟ ನಿವಾರಣೆ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅಲ್ಪ ಸ್ವಲ್ಪ ಧನ ಪ್ರಾಪ್ತಿಯಾಗುವಂತಹ ಸಂದರ್ಭ ಇದೆ. ಕಾರಣ ಧನಾಧಿಪತಿಯಾಗಿರತಕ್ಕಂತಹ ಸೂರ್ಯ ಉಚ್ಚನಾಗಿದ್ದರೂ ಸಹಿತವಾಗಿ ಧನಸ್ಥಾನದಲ್ಲಿ ಚಂದ್ರನೊಟ್ಟಿಗೆ ಕೇತು ಇದ್ದದ್ದರಿಂದ ಈ ರೀತಿಯಾದಂತಹ ಫಲಗಳು. ಸ್ತ್ರೀಯರಿಗೆ ಒಂದು ರೀತಿಯಾದಂತಹ ಸಂಕಟ, ಸ್ತ್ರೀಯರಿಗೆ ರೋಗ ಪ್ರಾಪ್ತಿ, ಅಥವಾ ಸ್ತ್ರೀಯರೇ ಶತ್ರುಗಳಾಗಿರತಕ್ಕಂತಹದ್ದು, ಸ್ತ್ರೀ ಮೂಲಕವಾಗಿ ಆಗಿರತಕ್ಕಂತಹ ಮಂತ್ರಮಾಟಾದಿಗಳ ಭಯದಿಂದ ತತ್ತರಿಸಿ ಹೋಗ್ತೀರಿ. ಆಗಾಗ ನಿಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಆ ತೊಂದರೆಯಿಂದ ಸಾಕಷ್ಟು ನಷ್ಟ ಉಂಟಾಗುವಂತಹ ಸಾಧ್ಯತೆ, ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ತೀರಿ. ಸರಿಯಾಗಿ ನಿದ್ದೆ ಬರದೆ, ಸರಿಯಾಗಿ ಊಟ ಸೇರದೆ ಜೀವನದಲ್ಲಿ ಸಾಕಷ್ಟು ಸಂಕಷ್ಟವನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇರ್ತದೆ ಕರ್ಕಾಟಕ ರಾಶಿಯವರು ದೋಷ ಪರಿಹಾರಕ್ಕಾಗಿ ವಿಶೇಷವಾಗಿ ದುರ್ಗಾ ಶಾಂತಿ, ಚಂಡಿಕಾ ಹೋಮ ಅಥವಾ ದುರ್ಗಾ ಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಸಾಧ್ಯತೆ ಇದೆ. ಭಗವತಿ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ನೀವು ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ದೇವಾಲಯಕ್ಕೆ ಹೋಗುವುದರಿಂದ ಕ್ಷೇಮ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ. ಶುಭಕ್ಕಾಗಿ ದುರ್ಗಾ ದೇವತೆಯ ದರ್ಶನ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಮಾನಸಿಕವಾದಂತಹ ನೆಮ್ಮದಿಯನ್ನು ಪಡೆಯುವಂತಹ ಸುಯೋಗದ ಕ್ಷಣಗಳು, ಅಭಿವೃದ್ಧಿಯ ಕ್ಷಣಗಳನ್ನು ಕಾಣಬೇಕಾದಂತಹ ಸಂದರ್ಭ ಇದೆ. ಆರ್ಥಿಕವಾದಂತಹ ಮುಗ್ಗಟ್ಟನ್ನು ನಿವಾರಣೆ ಮಾಡಿಕೊಳ್ತೀರಿ. ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂತಹ ಒಂದು ಸುಯೋಗ ಇದೆ. ವ್ಯವಹಾರದಲ್ಲಿ ತೊಡಕು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ವಿಘ್ನಗಳು ಆಗಾಗ ಬಾಧಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮನೆಯಲ್ಲೇ ಇರ್ತೀರಿ. ಸಾಧ್ಯವಾದಷ್ಟು ಸೂರ್ಯನ ಉಪಾಸನೆಯನ್ನ ಮಾಡಿಕೊಳ್ಳಿ. ಆದಿತ್ಯ ಹೃದಯವನ್ನು ಓದಿ. ವ್ಯವಹಾರ ಸಿದ್ಧಿಗಾಗಿ ಗಂಧರ್ವರ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಇಂದಿನ ದಿವಸದ ಕೆಲಸ ಕಾರ್ಯಗಳು ಸುರಕ್ಷಿತವಾಗಿ ಆಗಬೇಕೊಳ್ಳುವಂತಹ ದೃಷ್ಟಿಯಿಂದ ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಹೇಳುವಂತಹ ಮಂತ್ರವನ್ನು ಪಠನ ಮಾಡಿ. ಆಗ ನಿಮ್ಮ ಕಷ್ಟ ನಿವಾರಣೆ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವಾಗ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಮುಖವಾಗಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಮಾಡಿಕೊಳ್ಳಿ. ಶುಭ ಉಂಟಾಗ್ತದೆ ಇವತ್ತಿನ ದಿವಸ. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ಕರ್ಮದಲ್ಲಿ ಗುರು ಇದ್ದದ್ದರಿಂದ ಉದ್ಯೋಗದಲ್ಲಿ ಬಡ್ತಿ, ಹೊಸ ಉದ್ಯೋಗವನ್ನು ಕಂಡುಕೊಳ್ತೀರಿ. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ, ಮನಸ್ಸಿನ ದುಗುಡ ದೂರವಾಗುವಂತಹ ಸಾಧ್ಯತೆ, ಆರ್ಥಿಕವಾದಂತಹ ಸಂಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಪರಿವರ್ತನಾ ಯೋಗ ಇದ್ದದ್ದರಿಂದ ಈ ರೀತಿ. ನಿಮ್ಮ ರಾಶಿಯಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ಸಪ್ತಮಾಧಿಪತಿ ಕರ್ಮದಲ್ಲಿದ್ದಾನೆ. ಆ ಕರ್ಮದಲ್ಲಿರ್ತಕ್ಕಂತಹ ಗುರುವಿನ ದೃಷ್ಟಿ ಧನಸ್ಥಾನಕ್ಕಿದೆ. ಆದ್ದರಿಂದ ಯಾವುದೋ ರೀತಿಯಿಂದ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ಆಗುವಂತಹ ಸಾಧ್ಯತೆ, ಅನಿರೀಕ್ಷಿತ ಧನ ಲಾಭ ಆಗುವಂತಹ ಸಾಧ್ಯತೆ, ಅನಿರೀಕ್ಷಿತವಾಗಿ ನೆಂಟರಿಷ್ಟೊಂದಿಗೆ ಒಳ್ಳೆಯ ರೀತಿಯ ಮಾತುಕತೆ ಇತ್ಯಾದಿಗಳು ನಡೆಯುವಂತಹ ಸಾಧ್ಯತೆ, ಕುಟುಂಬ ವೃದ್ಧಿಯಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನವಗ್ರಹ ಶಾಂತಿ, ಜೊತೆಯಲ್ಲಿ ನವಧಾನ್ಯಗಳನ್ನು ದಾನ ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಸಿರು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ಒಳ್ಳೆಯ ಫಲಗಳು ಲಭ್ಯವಾಗುವಂತಹ ಸಾಧ್ಯತೆ ಇದ್ದರೂ ಸಹಿತವಾಗಿ ದುಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನು ಅರ್ಧ ಫಲವನ್ನು ಮಾತ್ರ ನೀಡುವಂತಹ ಸಾಧ್ಯತೆ ಇದೆ. ಹಾಗಂತ ಭಾಗ್ಯದಲ್ಲಿರ್ತಕ್ಕಂತಹ ಗುರು ಶತ್ರುವಿನ ಮನೆಯಲ್ಲಿದ್ದರೂ ಸಹಿತ ಪೂರ್ಣ ದೃಷ್ಟಿಯಲ್ಲಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದರಿಂದ ಶುಭ ಫಲವನ್ನು ಕೊಡುವಂತಹ ಸಾಧ್ಯತೆಗಳು. ಪಂಚಮಶನಿ, ಅಷ್ಟಮಶನಿ, ಯಾವುದೇ ಶನಿ ಕಾಟ ಇಲ್ಲ. ಪಂಚಮದಲ್ಲಿರತಕ್ಕಂತಹ ರಾಹುವಿನ ಉಪದ್ರವ ಸದಾ ಕಾಲದಲ್ಲೂ, ನಿದ್ದೆಯಲ್ಲೂ ಸಹಿತವಾಗಿ ಸರ್ಪ ಕಾಣುವಂತಹ ಸಾಧ್ಯತೆಗಳು. ಸರ್ಪದಿಂದ ಭ್ರಮಿಸಿ ಹೋಗ್ತೀರಿ. ದೋಷ ನಿವಾರಣೆಗಾಗಿ ನಾಗಶಾಂತಿ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಕ್ಷೇತ್ರಾಧೀಶನ ಅನುಗ್ರಹವನ್ನು ಪಡ್ಕೊಳ್ಳಿ. ಆಗ ನಿಮಗಿರತಕ್ಕಂತಹ ದೋಷಗಳು ನಿವಾರಣೆ ಆಗ್ತದೆ. ಪರಿಹಾರವನ್ನು ಮಾಡಿಕೊಳ್ಳಿ. 6ರ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ಮಾಡ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾ ರಾಶಿಯವರು. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಪಂಚಮ ರಾಶಿಯಲ್ಲಿದ್ದಾನೆ, ಶನಿಯ ಒಟ್ಟಿಗಿದ್ದಾನೆ. ಮಕ್ಕಳ ದಾರಿ ತಪ್ಪಬಹುದು.
ದಾರಿ ತಪ್ಪಿದ ಮಗನನ್ನ ಸರಿ ಮಾಡುವುದಕ್ಕೋಸ್ಕರವಾಗಿ ಪ್ರಯತ್ನ, ಮಗಳ ಮದುವೆಯನ್ನು ಮಾಡಬೇಕು ಅನ್ನುವಂತಹ ಉದ್ವಿಗ್ನತೆ, ಕೌಟುಂಬಿಕವಾಗಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಲವಾರು ರೀತಿಯಿಂದ ಪ್ರಯತ್ನವನ್ನ ಮಾಡ್ತೀರಿ. ಕೆಲವರು ಜಪತಪಾದಿಗಳನ್ನು ಮಾಡ್ತೀರಿ, ಹೋಮಾವನಾದಿಗಳನ್ನು ಮಾಡ್ತೀರಿ, ಅಥವಾ ದೇವಸ್ಥಾನಗಳಿಗೆ ಹೋಗಿ ಬರ್ತೀರಿ, ದೇವರ ದರ್ಶನವನ್ನು ಮಾಡ್ಕೊಳ್ತೀರಿ. ಆದರೂ ಸಹಿತವಾಗಿ ತೊಂದರೆ ತಪ್ಪದೆ ವಿಘ್ನೇಶ್ವರನಿಗೆ ಶರಣು ಹೋಗುವಂತಹ ಸಾಧ್ಯತೆಗಳು. ವಿಘ್ನ ನಿವಾರಣೆಗಾಗಿ, ಸಕಲ ಸಂಕಷ್ಟ ನಿವಾರಣೆಗಾಗಿ ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡ್ಕೊಳ್ಳಿ. ಆ ಗಣೇಶ ಸುಬ್ರಹ್ಮಣ್ಯರ ಅನುಗ್ರಹದಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. 9ರ ಸಂಖ್ಯೆಯ ಪ್ರಯೋಜನ ನಿಮಗಿದೆ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಉತ್ತರ ಇರತಕ್ಕಂತಹ ದೇವಾಲಯಕ್ಕೆ ಹೋಗುವುದರಿಂದ ಕ್ಷೇಮವಾಗ್ತದೆ. ಧನು ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಗುರುವಿನ ಸಂಪೂರ್ಣವಾದಂತಹ ದೃಷ್ಟಿ ಇದೆ. ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಉತ್ಸುಕತೆ. ವೃಕ್ಷವನ್ನು ನೆಡ್ತೀರಿ, ಆರಾಮ ಶಾಲೆಯನ್ನು ಕಟ್ಟಿಸ್ತೀರಿ, ಉದ್ಯಾನವನದಲ್ಲಿ ತಿರುಗಾಡ್ತೀರಿ, ಬೇಕಾದಂತಹ ಸೌಲಭ್ಯಾದಿಗಳನ್ನು ಕೊಡ್ತೀರಿ. ಜೊತೆಯಲ್ಲಿ ಬೋಧನೆಗಾಗಿ ಸಾರ್ವತ್ರಿಕವಾದಂತಹ ಸಭಾಂಗಣ ಇತ್ಯಾದಿಗಳನ್ನ ಮಾಡುವಂತಹ ಒಂದು ಸುಸಂದರ್ಭ ಇರತಕ್ಕಂತಹದ್ದು ಧನು ರಾಶಿಯವರಿಗೆ. ಮಂಗಲ ಕಾರ್ಯಕ್ಕಾಗಿ ವಿಶೇಷವಾಗಿ ಕಲ್ಯಾಣ ಮಂಟಪ ಇತ್ಯಾದಿಗಳನ್ನು ಕಟ್ಟಿಸುವಂತಹ ಒಂದು ಸುಯೋಗ. ದೈವದ ಮೇಲೆ ಶ್ರದ್ಧೆ ಇರುವುದರಿಂದ ದೇವಸ್ಥಾನಗಳಿಗೆ ಚಂದ ಇತ್ಯಾದಿಗಳನ್ನು ಕೊಡಬೇಕು ಅನ್ನುವಂತಹ ಮನಸ್ಸು, ಆತನ ಮೂಲಕವಾಗಿ ಸೇವೆಯನ್ನು ಸಲ್ಲಿಸ್ತೀರಿ. ಅಷ್ಟೇ ಸೇವೆಯನ್ನು ಸಲ್ಲಿಸಿದರೂ ಸಹಿತವಾಗಿ ಗುರುವಿನ ಅನುಗ್ರಹವಾದರೂ ನಿಮಗೆ 4ರಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇರುವುದರಿಂದ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಉಂಟಾಗ್ತದೆ, ದೇಹದಲ್ಲಿ ಸತ್ವ ಕಡಿಮೆ ಆಗ್ತದೆ, ಮಾನಸಿಕವಾದಂತಹ ಚಿಂತೆ ಉಂಟಾಗ್ತದೆ. ಪರಿಹಾರಕ್ಕಾಗಿ ಶನಿ ಮಹಾತ್ಮನಿಗಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಅಥವಾ ಕಪ್ಪು ಎಳ್ಳಿಂದ ಹೋಮ ಮಾಡಿ, ಆಗ ನಿಮಗೆ ಇರತಕ್ಕಂತಹ ದೋಷ ನಿವಾರಣೆ. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ ಆಗ್ತದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಸ್ಥಾನಾದಿಗಳಿಗೆ ಹೋಗುವುದರಿಂದ, ತ್ರ್ಯಂಬಕೇಶ್ವರನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ ಧನು ರಾಶಿಯವರು. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಬಾಧಾಧಿಪತಿಯಾಗಿರ್ತಕ್ಕಂತಹ ಕುಜನು ತೃತೀಯ ಭಾವದಲ್ಲಿ ಶನಿಯ ಒಟ್ಟಿಗಿದ್ದಾನೆ. ಭೂ ವ್ಯವಹಾರಸ್ಥರಿಗೆ ಸ್ವಲ್ಪ ಒಟ್ಟಿಗೆ ಕಂಟಕ ಉಂಟಾಗುವಂತಹ ಸಾಧ್ಯತೆ. ಶುಷ್ಕ ಭೂಮಿಯಲ್ಲಿ ಬೆಳೆ ಬೇಸಾಯ ಇತ್ಯಾದಿಗಳನ್ನು ಮಾಡುವುದರಿಂದ ನಷ್ಟ ಉಂಟಾಗುವಂತಹ ಸಾಧ್ಯತೆ. ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಉದ್ದಿಮೆದಾರರಿಗೆ ಸಾಕಷ್ಟು ನೆಮ್ಮದಿ. ತೊಗರಿ ವ್ಯಾಪಾರಿಗಳಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹದ್ದಿದೆ. ಅಡಕೆ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಆಂಜನೇಯನ ಉಪಾಸನೆ. ಸಾಧ್ಯವಾದರೆ ಸುಂದರಕಾಂಡ ಪಾರಾಯಣ ಅಥವಾ ಗುರುಚರಿತ್ರೆ ಅಥವಾ ದತ್ತಾತ್ರೇಯ ದಂಡಕ ಇತ್ಯಾದಿಗಳನ್ನ ಪಾರಾಯಣ ಮಾಡಿಕೊಳ್ಳುವುದರಿಂದ ನಿಮಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗುವಂತಹ ಲಕ್ಷಣ. 8 ಮತ್ತು 7 ಬಳಸಿಕೊಳ್ಳಿ. ಕಪ್ಪು ಬಿಳಿ ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ಮಾಡುತ್ತದೆ. ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ಆಂಜನೇಯನ ದರ್ಶನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಈಗ ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ಚಂದ್ರನ ದೃಷ್ಟಿ ಇದೆ. ಹೀಗಿರುವಾಗ ವ್ಯವಹಾರಗಳಿಗೆ ಅನುಕೂಲ, ಅದರಲ್ಲೂ ಸ್ತ್ರೀ ಉದ್ಯೋಗಿಗಳಿಗೆ ಅನುಕೂಲತೆಗಳು ಜಾಸ್ತಿ ಆಗುವಂತಹ ಸಾಧ್ಯತೆಗಳು. ಆದರೆ ತಾಯಿಗೆ ಸ್ವಲ್ಪ ಕಷ್ಟ ಬರುವಂತಹ ಸಾಧ್ಯತೆ ಇದೆ. ಸಪ್ತಮದಲ್ಲಿ ಚಂದ್ರ ಮತ್ತು ಕೇತುವಿನ ಯುತಿ ಇದ್ದದ್ದರಿಂದ ಅಥವಾ ಹೆಂಡತಿಗೆ ಅನಾರೋಗ್ಯ ಉಂಟಾಗ್ತದೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರತಕ್ಕಂತಹದ್ದು ಕುಂಭರಾಶಿಯವರು. ನೋಡಿ, ನಿಮ್ಮ ರಾಶಿಯಲ್ಲೇ ರಾಹು ಇದ್ದರಿಂದ ಕೆಲವರಿಗೆ ಚರ್ಮ ರೋಗ, ಕೆಲವರಿಗೆ ಅಲರ್ಜಿ, ಕೆಲವರಿಗೆ ದೈಹಿಕವಾಗಿ ಸುಸ್ತು, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಹಂಬಲ ಇದ್ರೂ ಸಹಿತವಾಗಿ ಮಾಡಲಿಕ್ಕೆ ಆಗಲ್ಲ. ಇಂತಹ ಪರಿಸ್ಥಿತಿ. ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಅನುಕೂಲತೆಯಿಂದ ವ್ಯವಹಾರಗಳಲ್ಲಿ ಸರಳತೆ ಬರ್ತದೆ. ಮಂಗಲ ಕಾರ್ಯಾದಿಗಳನ್ನು ಮಾಡುವಂತಹ ಒಂದು ಸುಸಂದರ್ಭ ಇರ್ತದೆ. ಕೌಟುಂಬಿಕವಾಗಿ ಒಟ್ಟು ಸೇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ರಾಹು ಶಾಂತಿ, ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4. ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ ನಿಮಗೆ ಅನುಕೂಲಕರವಾಗಿರ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿಯಾಗ್ತದೆ ಕುಂಭರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಕಷ್ಟದಲ್ಲೇ ಇರ್ತೀರಿ, ನಷ್ಟವೇ ಆಗ್ತಾ ಇರ್ತದೆ. 7.5 ನಿಮ್ಮ ರಾಶಿಯಲ್ಲೇ ಇದ್ದಾನೆ ಶನಿ ಮಹಾತ್ಮ. 7.5 ನಡೀತಾ ಇದೆ. ಮಧ್ಯಮ 7.5 ತೊಂದರೆ. ಅದರಿಂದ ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಸಹಿತವಾಗಿ ಉತ್ತೀರ್ಣವಾಗುವುದಿಲ್ಲ. ಎಲ್ಲವೂ ಸಹಿತವಾಗಿ ಅರೆಬರೆಯಾಗಿ ನಿಂತುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪೂರ್ಣ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಹೋರಾಟ ಮಾಡಬೇಕಂತಹ ಸಂದರ್ಭ. 4ನೇ ಮನೆಯಲ್ಲಿ ಗುರು ಇದ್ದಾನೆ. ಮನೆ ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲತೆಗಳು. ಕುಲದೇವರ ಅನುಗ್ರಹ ಇಲ್ಲದೆ ಸಾಕಷ್ಟು ಪರಿತಪಿಸ್ತೀರಿ. ಕೆಲವರಂತೂ ಕುಲದೇವರು ಯಾವುದು ಅಂತ ಗೊತ್ತಿಲ್ಲದೆ ಸಾಕಷ್ಟು ತೊಂದರೆಯೂ ಆಗಿರ್ತದೆ. ಎಲ್ಲೇ ಹೋದರೂ ಕುಲದೇವರ ತೊಂದರೆ ಅಂತ ಹೇಳ್ತಾರೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕುಲದೇವರ ಅನ್ವೇಷಣೆ. ಜೊತೆಯಲ್ಲಿ ಕುಲದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ
ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ. ಇಂದು 3ರ ಸಂಖ್ಯೆ ಬಳಕೆ ಮಾಡ್ಕೊಳ್ಳಿ. ಜೊತೆಯಲ್ಲಿ ನೀವು 9 ಸೇರಿಸಿಕೊಳ್ಬಹುದು. ಕೆಂಪು ಬಣ್ಣದ ವಸ್ತ್ರಗಳು, ಕೇಸರಿ ಬಣ್ಣದ ವಸ್ತ್ರಗಳು, ಕಾವಿ ಬಣ್ಣದ ವಸ್ತ್ರಗಳು, ಹಳದಿ ಬಣ್ಣದ ವಸ್ತ್ರಗಳೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ಈಶಾನ್ಯ ಭಾಗದಲ್ಲಿ ಕೆಲಸ ಕಾರ್ಯಕ್ಕೆ ಅನುಕೂಲ ಇದೆ, ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮೀನ ರಾಶಿಯವರು ಇಂದಿನ ಸಕಲ ದೋಷ ನಿವಾರಣೆಗಾಗಿ 12 ರಾಶಿಯವರು ಭಗವಾನ್ ಸೂರ್ಯನಾರಾಯಣನ ಉಪಾಸನೆಯನ್ನ ಮಾಡಿಕೊಳ್ಳುವುದರಿಂದ, ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಜೀವನದ ಕಾಠಿಣ್ಯಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗಿ ಸುಖ ಸಂತೋಷವನ್ನು ಕಾಣುವಂತಹ ಸಂದರ್ಭ ಇದೆ. ಪರಿಹಾರವನ್ನು ಕಂಡುಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗಲಿ. ಇಂದಿನ ದಿವಸ ವಾಸವಾಂಬಾ ಜಯಂತಿ ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು. ಆರ್ಯ ವೈಶ್ಯ ಸಮಾಜದವರಿಗೆ ಈ ಜಯಂತಿ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತದೆ. ದಾಕ್ಷಾಯಣಿಯು ಸತಿಯಾಗಿ, ಅವಳೇ ವಾಸವಾಂಬೆಯಾಗಿ, ದಕ್ಷ ಪ್ರಜಾಪತಿಯ ಮಗಳಾಗಿರ್ತಕ್ಕಂತಹ ದಾಕ್ಷಾಯಣಿ ತನ್ನ ದೇಹ ತ್ಯಾಗವನ್ನು ಮಾಡುವುದರ ಮೂಲಕವಾಗಿ ಯೋಗಿನಿಯಾಗಿ, ವಾಸವಾಂಬೆಯಾಗಿ ಸದಾಕಾಲದಲ್ಲೂ ಲೋಕವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾಳೆ. ಆ ವಾಸವಾಂಬೆಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಸತೀದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ, ಮಹಾಸತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗ್ತದೆ. ಶುಭವನ್ನು ತರ್ತದೆ, ಮಾಡ್ಕೊಳ್ಳಿ. ಇಂದಿನ ದಿವಸ ಶುಭವನ್ನು ತರ್ತದೆ, ಮಾಡ್ಕೊಳ್ಳಿ. ಇಂದಿನ ದಿವಸ ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿದುಕೊಳ್ತಾ ಇದ್ದೀರಿ. ಇದೇ ಬರುವ ಜೂನ್ 21ನೇ ತಾರೀಕಿನಂದು ಕಾಡುಗೆರೆ ಅರ್ಥಾತ್ ದಾಬಸ್ಪೇಟೆಗೆ ಸಮೀಪದಲ್ಲಿರತಕ್ಕಂತಹ ಕಾಡುಗೆರೆಯಲ್ಲಿ ಇರುವಂತಹ ಮಹಾಮೃತ್ಯುಂಜಯ ಸ್ವಾಮಿ ದೇವಸ್ಥಾನದಲ್ಲಿ ನಿಮ್ಮೆಲ್ಲರ ಒಳಿತಿಗಾಗಿ ಷಷ್ಠಿ ಪೂರ್ತಿ ಶಾಂತಿ ಜರುಗುತ್ತದೆ. ಈ ಸಂದರ್ಭದಲ್ಲಿ 70 ವರ್ಷ, 80 ವರ್ಷ, 82 ವರ್ಷ ಶತಾಯುಷಿ ಇವರೆಲ್ಲರಿಗೂ ಸಹಿತವಾಗಿ ಶಾಂತಿ ಜರುಗುವಂತಹ ಸಂದರ್ಭ ಇದೆ. ಹೆಂಗಸರಾಗಿರ್ಲಿ ಗಂಡಸರಾಗಿರ್ಲಿ 60 ವರ್ಷ ತುಂಬಿದೆ ಅಂತ ಆದಲ್ಲಿ ಶಾಂತಿಯಲ್ಲಿ ಪಾಲ್ಗೊಳ್ಳುವುದರಿಂದ ಮಹಾಮೃತ್ಯುಂಜಯನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅಂದಿನ ದಿವಸ ವಿಶೇಷವಾಗಿ ಮಹಾಮೃತ್ಯುಂಜಯನಿಗೆ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಎಳನೀರಿನಿಂದ ಅಭಿಷೇಕ, ಜೊತೆಯಲ್ಲಿ ರುದ್ರಾಭಿಷೇಕ, ರುದ್ರ ಮಂತ್ರದಿಂದ ಅಭಿಷೇಕ ಇತ್ಯಾದಿಗಳೆಲ್ಲವೂ ಜರುಗುತ್ತದೆ. ಹೋಮ ಹವನಗಳಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಇದೆ. ಯಾರಾದರೂ ಮಾಡಿಸಬೇಕು ಅನ್ನುವಂತ ಇಚ್ಛೆ ಇದ್ದಲ್ಲಿ ಕೆಳಗಡೆ ನಂಬರ್ ಇದೆ. ಆ ನಂಬರ್ನ ಸಂಪರ್ಕ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಾಮೆಂಟ್ ಅನ್ನು ತಿಳಿಸಿ. ಜೊತೆಯಲ್ಲಿ ನನ್ನ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಸ್ತು.